टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೇಂದ್ರ ಸರ್ಕಾರ ಪಾಕ್ ಪ್ರಜೆಗಳನ್ನೆಲ್ಲ ವಾಪಸ್ ಕಳಿಸಿ ಅಂತ ಹೇಳಿದೆ ಸರ್. ಕರ್ನಾಟಕದಿಂದ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಎಸ್ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದೇವೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿದೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೇವೆ. ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು, ಸ್ಟೂಡೆಂಟ್ ಇದ್ದಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸೆಂಪ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ ಅವರು. ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸೆಂಪ್ಟ್ ಮಾಡ್ಬೋದು, ಆದರೆ ಅವರ ಅಡ್ವೈಸರಿನಲ್ಲಿ ಆ ರೀತಿ ಕಾಣ್ತಾ ಇಲ್ಲ. ಬೇರೆ ಯಾವ ರೀತಿಯ ಅಲರ್ಟ್ ಆ ರೀತಿ ಅಲ್ಲ, ಅದು ಅಲರ್ಟ್ ಕಂಟಿನ್ಯೂಸ್ ಆಗಿ ಇದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿ ಜಿಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಈಸ್ ಅನ್ ಆನ್ ಗೋಯಿಂಗ್ ಥಿಂಗ್.